ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕೆ ಧುಮುಕಿರೋದು ಬಿಜೆಪಿ. ಕೆಆರ್ಎಸ್ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಕ್ಕೆ ರೈತರು ಬಿಜೆಪಿಯವರು ಪ್ರಯತ್ನ ಪಟ್ಟಿರೋದು, ಪೊಲೀಸರೊಂದಿಗೆ ಈ ಸಂದರ್ಭದಲ್ಲಿ ವಾಗ್ವಾದ, ತಳ್ಳಾಟ ನಡೆದಿರೋದು. ಪ್ರತಿಭಟನಾಕಾರರನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬಿಜೆಪಿ ಆಡಳಿತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ನವರಿಗೆ ರಾಜ್ಯದ ಹಿತ ಬೇಕಾಗಿಲ್ಲ, ಅವರು ತಮ್ಮ ಸಂಪುಟ ವಿಸ್ತರಣೆಯ ವಿಚಾರದಲ್ಲೇ ಮುಳುಗಿದ್ದಾರೆ, ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಬಿಜೆಪಿ. ಇನ್ನು ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಬಿಜೆಪಿಯವರನ್ನ ಮತ್ತು ರೈತರನ್ನ ತಡೆಯುವಂತಹ ಕೆಲಸ ಆಗಿದೆ. ಹಿಂದೆ ಡಿಕೆ ಶಿವಕುಮಾರ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮೇಕೆದಾಟು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದು ಪಾಪ ಯಾಕೋ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಂದ ಮೇಲೆ, ಅಧಿಕಾರದ ಗದ್ದುಗೆ ಏರಿದ ಮೇಲೆ ರೈತರು ಕೂಡ ಮರ್ತೋಗಿದೆ, ರೈತರ ಸಂಕಷ್ಟನೂ ಕೂಡ ಅವರ ಕಣ್ಣಿಗೆ ಕಾಣ್ತಾ ಇಲ್ಲ. ಹಿಂದೆ ಏಪ್ರಿಲ್ ಮೇನಲ್ಲೇ ಯಾವ್ಯಾವ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಬರುವ ಮುನ್ಸೂಚನೆಯನ್ನ ಅವತ್ತಿನ ಕೇಂದ್ರ ಸರ್ಕಾರ ನೀಡಿದ್ರೂ ಸಹ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ಮರೆತಂತ ಕಾಂಗ್ರೆಸ್ ಸರ್ಕಾರ ರೈತರ ರಕ್ಷಣೆಯನ್ನ ಮಾಡಿದ್ದೇನೆ, ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡಿರ್ತಕ್ಕಂಥದ್ದು ನೋಡಿದ್ದೇವೆ. ಇವತ್ತು ಮಾನ್ಯ ಡಿಕೆ ಶಿವಕುಮಾರ್ ಅವರು ಕೇಳಕ್ಕೆ ಇಷ್ಟಪಡ್ತಾರೆ, ನೀವೇ ಬೃಹತ್ ನೀರಾವರಿ ಸಚಿವರಾಗಿದ್ರೆ, ಉಪಮುಖ್ಯಮಂತ್ರಿಗಳಾಗಿದ್ರೆ ಯಾಕೆ ತಮಿಳುನಾಡಿಗೆ ನೀರು ಬಿಡಬೇಕೆನ್ನುವ ಮುಂದಾದ ನಿಮ್ಮ ಸರ್ಕಾರ. ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನು ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇರುವಂತದ್ದು. ಒಂದು ಕಡೆ ಕೆಆರ್ಎಸ್ ನಲ್ಲಿ ಬಿಜೆಪಿಯ ನಿಯೋಗ ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು ಹಾಗೂ ನಾಯಕರುಗಳೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆಗಳಿರುವಂತದ್ದು. ಮಂಡ್ಯದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ವಿಶೇಷ ಅಂದ್ರೆ ಇವತ್ತು 104 ವರ್ಷದ ಅಜ್ಜಿ ಒಬ್ಬರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ನಿಜಕ್ಕೂ ಕೂಡ ವಿಶೇಷವಾಗಿ ಗಮನ ಸೆಳೀತಾ ಇರುವಂತದ್ದು. ಅಜ್ಜಿನೇ ಮಾತಾಡಿಸ್ತಾ ಹೋಗ್ತೀನಿ. ಅಜ್ಜಿ, ಎಲ್ಲಿಂದ ಬಂದಿದ್ದೀರಿ? ನಿಮ್ಗೆ ಎಷ್ಟು ವರ್ಷ? ನಮ್ಗೆ 104. ಎಲ್ಲಿಂದ ಬಂದಿದ್ದೀರಿ? ನಾವ ತುಮಕೂರು ಜಿಲ್ಲೆ ಹಿಪ್ಟೂರು ತಾಲೂಕು ಕಿಬ್ನಳ್ಳಿ ಹೋಬಳಿ ತಿಮ್ಲಾಪುರ ಶಿವಮ್ಮ. ಯಾಕೋಸ್ಕರ ಬಂದಿದೀವಿ ಅಂದ್ರೆ ಕಾವೇರಿ ನೀರ ತಮಿಳ್ನಾಡಿ ಬಿಡಿಸ್ಕೋಬೇಕು ಅಂತ ಇದು ಮಾಡ್ತಾ ಇದಾರೆ. ತಮಿಳ್ನಾಡಿ ನೀರು ಕೊಡಲ್ಲ. ನಮ್ದೇ ರೈತರಿಗೆ ಹೋಗ್ತಾರಪ್ಪ. ನಮ್ಮ ದನ ಕರ ಎಲ್ಲಿಗೆ ಹೊಡ್ಕೊಂಡೋಗೋಣ, ಅವ್ರಿಗೆ ಕೊಡ್ರಿ ನೀರು ಅಂತವ. ನಾವು ಚಮ್ತಾಂಡೋಗೋಣ ನೀರು ಕೊಡ್ರಿ ಅಂತವ. ಏನಪ್ಪ, ನಾವು ನೀರು ಕೊಡಕಾದು, ನಮ್ಮ ಪ್ರಾಣ ಹೋದ್ರೂ ನೀರು ಕೊಡಲ್ಲ. ನೋಡ್ರಿ, ನಾನು ಉಸಿರಿರೋವರೆಗಿಂತಕ್ಕೆಲ್ಲ ಬತ್ತೀವಿ ಕಣ್ರಪ್ಪ. ಈಗ ಯಾರ ಜೊತೆ ಬಂದಿದ್ರಿ? ಮಗ ಐತೆ, ತಾಯಿ ಮಗ ಇಬ್ರಿ. ಎಲ್ಲಿಗೋದ್ರು ಬಿಡಿದ್ಗೆಲ್ಲ ಹೋಗಿದೀವಿ, ಎಲ್ಲ ಹೋಗಿದೀವಿ. ಇಂಥಕ್ ಮಾತ್ರ ಹೋರಾಟಕ್ಕೆ ಬತ್ತೀವಿ ಕಣ್ರಪ್ಪ. ಕಷ್ಟದವಕ್ಕ ನೀರು ಅವ್ರಿಗೆ ಕೊಟ್ಟು ನಮ್ಮ ರೈತರು ಏನ್ ಮಾಡ್ತಾರಪ್ಪ? ಕಾವೇರಿ ನೀರು ಅಲ್ಲೇ ಹರಿತಿತ್ತ, ತಮಿಳ್ನಾಡಾಗ ಹರಿತಿತ್ತ, ನಮ್ಮ ರಾಜ್ಯದಾಗ ಹರಿತೈತೆ. ನಮ್ಮ ರಾಜ್ಯ ನೀರು ಯಾಕೆ ಕೊಡ್ಬೇಕು? ಇಲ್ಲ ನಾವೇನಾರು ಕೊಡ್ರಿ ಏನಾರು ನಾವು ಕೇಳಕ್ ಹೋಗುವ? ಯಾಕೆ ನಮ್ಮ ರೈತರಿಗೆ ತೊಂದರೆ